ಒಂದೇ ನಿಮಿಷ 10 ನಿಮಿಷ ನೀರು ಒದಗಿಸಿದ ಭ್ರಷ್ಟ ಅಧಿಕಾರಿಗಳಿಗೆ ನರಗುಂದ ತಾಲೂಕು ಬನಟ್ಟಿ ಗ್ರಾಮ, ಬನಟ್ಟಿ, ಮುಗನೂರು ಮತ್ತು ಕುರ್ಲಗರಿಗೆ ಸಂಬಂಧಪಟ್ಟಂಥ ಪಂಚಾಯತಿ ಏನೈತಿ, ಈ ಪಂಚಾಯತಿದ ನೀರಿನ ಸಮಸ್ಯೆ ಇವತ್ತು ಇನ್ನಿರಲ್ಲ. ಹೆಂಗೈತಿ ಅಂತಂದ್ರೆ ಮಳೆಗಾಲದೊಳಗೂ 12 ದಿವಸಕ್ಕೆ ನೀರು ಬರ್ತಾವೆ, ಚಳಿಗಾಲದೊಳಗೂ 12 ದಿವಸಕ್ಕೆ ಬರ್ತಾವೆ, ಬೇಸಿಗೆ ಒಳಗೂ 12 ದಿವಸಕ್ಕೆ ಬರ್ತಾವೆ. ಆದರೆ ಬೇಸಿಗೆ ಒಳಗೆ ಏನಾಗಂತಂದ್ರೆ 12ರಿಂದ 20 ದಿವಸಕ್ಕೆ ಹೋಗತಿ. ಅಂದ್ರೆ ಇದ್ರ ಅಭಾವ ಎಲ್ಲೈತಿ, ಪ್ರಾಬ್ಲಮ್ ಎಲ್ಲೈತಿ ನಮ್ಗೆ ಅರ್ಥ ಆಗೋಲ್ಲ. ಏನೋ ಬೇಸಿಗೆ ಒಳಗೆ ನೀರಿನ ಪ್ರಮಾಣ ಅಲ್ಲಿಂದ ಬಿಡ್ತಕ್ಕಂಥದ್ದು ವೇರಿಯೇಷನ್ ಐತಿ ಅಥವಾ ಇಲ್ಲಿ ಬರ್ತಕ್ಕಂಥ ವೇರಿಯೇಷನ್ ಐತೆ ಅಂತ ನಾವು ಒಪ್ಕೊಂತೀವಿ. ಬಟ್ ಪ್ರಾಬ್ಲಮ್ ಅದಲ್ಲ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನೈತಂದ್ರೆ ಅದರಲ್ಲಿ ಯಾರು ವರ್ಕ್ ಮಾಡ್ತಾರೆ ಸಮಸ್ಯೆ ಮೇನಲ್ಲಿ ಐತಿ. ಆಮೇಲೆ ನರಗುಂದ ತಾಲೂಕಿನೊಳಗೆ ಇರ್ತಕ್ಕಂಥ ಎಷ್ಟು ಪಂಚಾಯತಿ ಅದಾವೆ, ಯಾವ ಪಂಚಾಯತಿ ಒಳಗೂ ಇರ್ತಕ್ಕಂಥ ಸಮಸ್ಯೆ ನಮ್ಮ ಊರಿನ ಪಂಚಾಯತಿಗೆ ಅಷ್ಟೇ. ಯಾಕೆ ನಮ್ಮ ಊರಿಗೆ ಇಲ್ಲೇ ನರಗುಂದೊಳಗೆ ಇಷ್ಟು ವಾರ್ಡ್ಗಳದಾವು, ಇಷ್ಟು ಮನೆಗಳದಾವು, ಎಲ್ಲರಿಗೂ 3 ದಿವಸಕ್ಕೊಮ್ಮೆ ನೀರು ಬರ್ತಾವೆ. ಎಷ್ಟು ಜನಸಂಖ್ಯೆ ಐತೆ ನರಗುಂದ ತಾಲೂಕು ಒಳಗೆ, ನರಗುಂದೊಳಗೆ ಸಿಟಿ ಒಳಗನ. ಮತ್ತು ನಮ್ಮ ಹಳ್ಳಿಘಟ್ಟ ಸಮಸ್ಯೆ ಹಾಕಿದೆ. ನಮ್ಮ ಬನಟ್ಟಿ ಗ್ರಾಮ ಪಂಚಾಯತಿಗೆ ಮಾತ್ರ ಇರ್ತಕ್ಕಂಥ ಸಮಸ್ಯೆ, ಉಳಿದು ಯಾವ ನಮ್ಮ ತಾಲೂಕಿನಾಗ ಇರ್ತಕ್ಕಂಥ ಬೇರೆ ಸಮಸ್ಯೆ ಇಲ್ಲ. ಇಲ್ಲೇ ಹದ್ಲಿಗೆ ಹೋರಿ, ಕೊಣ್ಣೂರು ಇದಕ್ಕೆ ಹೋರಿ, ಬೇರೆ ಕಡೆ ಎಲ್ಲಿ ಸಮಸ್ಯೆ, ನಮ್ಮ ಬನಟ್ಟಿ ಗ್ರಾಮ ಪಂಚಾಯತಿಗೆ ಮಾತ್ರ ಸಮಸ್ಯೆ ಇದೆ. ಈಗ ಇನ್ನೂ ಒಂದು ಏನೈತೆ ಅಂತಂದ್ರೆ ನಮ್ಮ ತಿಳುವಳಿಕೆ ಮಟ್ಲಕ್ಕೆ ಈಗ ಹೋರಾಟ ಮತ್ತೊಂದು ಬೇರೆ. ಆದರೆ ಸಮಸ್ಯೆ ಏನೈತೆ ಅಂತಂದ್ರೆ ಅಲ್ಲಿಂದ 4 ಲಕ್ಷ ಲೀಟ್ರ್ ನೀರು ಬಿಡ್ತಾರ ಅಂತ ಐತಿ. ಇಲ್ಲಿ ಇವ್ರು ಹೇಳ್ತಾರೆ 2,80,000 ಲೀಟ್ರ್ ಬರ್ತೈತಿ ಅಂತೇಳಿ. ಸಮಸ್ಯೆ ಯಾರ್ದು? ಇದನ್ನು ಅವ್ರನ್ನ ಕೇಳಬೇಕು. ನಾವು ದಿವಸ ಬಂದು ಇಲ್ಲಿ ಕೇಳೋದಲ್ಲ. ಎಲ್ಲರದು ಅವ್ರದ್ದೇ ಸಮಸ್ಯೆ ಇರ್ತಾವೆ, ಅವ್ರವ್ರ ಕೆಲಸ ಇರ್ತಾವೆ. ಆ ಕೆಲಸ ಕೇಳೋರು ಯಾರು ಅಂದ್ರೆ ದಿವಸ ಬಂದ್ಕಾರ ಇವ್ರ ಮನೆ ಬಾಗಿಲು ಬಂದ್ಕಾರ ನಾವು ಕೊಡ ಇಟ್ಕೊಂಡು ನಿಂತಿರೋದ ಇಲ್ಲಿ ಪಂಚಾಯತಿಗೆ. ಇದನ್ನು ಸಂಬಂಧಪಟ್ಟವ್ರು ಯಾರ ಮುಂದುವರೆದು ಇದಕ್ಕೆ ಬೇಕಾದಂಥ ಕಾಳಜಿ ತೊಗೊಂಡು ಕೆಲಸ ಮಾಡಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಈ ಸಮಸ್ಯೆಯನ್ನು ಹೋಗಲಾಡ್ಸಕ್ಕೆ ಪಾಪ ಮುಗನೂರವರು ಒಂದು ಸಪ್ರೇಟ್ ಟ್ಯಾಂಕ್ ಕಟ್ಕೊಳಕಂತಾರೆ ಅವ್ರಿಗೆ. ಅದರಿಂದ ನಮ್ಗೆ ಬನವಟ್ಟಿ ಅವ್ರಿಗೂ ಅನುಕೂಲ ಐತಿ. ಆದರೆ ಇದನ್ನ ಯಾಕೆ ಗೌರ್ಮೆಂಟು ಮಾಡಾಕಂತಿಲ್ಲ, ಎಲ್ಲ ಸಾರ್ವಜನಿಕರು ಕೂಡ ಮಾಡಾಕಂತ. ಇನ್ನು ನಾವು ಬನಟ್ಟಿಯವರು ರೊಕ್ಕ ಹಾಕಿ ಮಾಡ್ಕೊಂಡು ಇವ್ರ ಸಂಬಂಧಿನ ಇವರು ಯಾರು ಕನ್ಸರ್ನ್ ಪರ್ಸನ್ ಅದನ, ಯಾರು ವರ್ಕ್ ಮಾಡೋರು ಅದಾರ, ಅವ್ರು ಮಾಡದೇ ಇರೋ ಕೆಲಸಕ್ಕೆ ನಮ್ಮ ಮೇಲೆ ಟ್ಯಾಕ್ಸ್ ಇದೆ. ಇನ್ನು ನಾವು ಕಟ್ಕೋಬೇಕು ಒಂದು ಟ್ಯಾಂಕ್ನ. ಇವ್ರು ಹೇಳ್ತಾರೆ ಅಲ್ಲಿಂದ ಬಿಡಂಗಿಲ್ಲ, ಅವ್ರು ಹೇಳ್ತಾರೆ ಇಲ್ಲಿಂದ ಬಿಟ್ಟೇವಿ. ಇಬ್ಬರು ನಾಳೆ ಯಾರು ಇದ್ದವ್ರು ಇಬ್ಬರು ತಪ್ಪು ಯಾರ್ದೈತಿ ಇದ್ರೊಳಗೆ ನಾವು ಕೇಳಬೇಕಲ್ಲ. ಇದನ್ನು ಇಲ್ಲಿ ಯಾರು ಕೇಳಂಗಿಲ್ಲ. 1 ತಾಸು ಬರ್ತೀವಿ, ಮಾತಾಡ್ತೀವಿ, ಹೋಗ್ಬಿಡ್ತೀವಿ. ಅಧಿಕಾರಿಗಳು ಏನಂತಾರೆ ಇದಕ್ಕೆ? ಅಧಿಕಾರಿಗಳನ್ನ ಎಲ್ಲರೂ ಕೇಳ್ತೇವ್ರಿ. ಮೊನ್ನೆ MLA ಸಾಹೇಬ್ರು ಬಂದ್ರೆ ಕೇಳಿದ್ರೆ ನೀರು ಒಗ್ಯಾಕೆ ತೊಗೊಂತಾರ್ರಿ. ಅದಕ್ಕೆ ನೀರು ಇರೋದ ಒಂದು ಮತ್ತು ಒಗ್ಯಾಕು ತೊಗೊಂತಾರ, ಹಂಗೆ ದನ ತೊಳ್ಯಾಕು ತೊಗೊಂತಾರ. ಬೇರೆ ನೀರು ಕೊಟ್ರೆ ತೊಗೊಳೋದಿಲ್ಲ. ಅದನ್ನೇ ಅದಕ್ಕೆ ತೊಗೊಂತಾರೆ, ಇದಕ್ಕೆ ತೊಗೊಂತಾರೆ, ತೊಗೊಳೋದ. ಮತ್ತು ಅದನ್ನ ಇರೋ ನೀರ ಸಪ್ಲೈ ಅದಕ್ಕೆ ಉಪಯೋಗಕ್ಕೆ ಆಯ್ತದೆ. ಉಪಯೋಗಕ್ಕಿಲ್ಲ ಅಂತ ಹೇಳಕ ಪರ್ಮನ್ ಹೊರಡಿಸೋಣ. ಯಾರಿಗೂ ಏನು ಬೇರೆ ಕುಡಿಯೋದು ಬಿಟ್ಟು ಕಾರ್ ಎದಕ್ಕೂ ಉಪಯೋಗ ಮಾಡೋಂಗಿಲ್ಲ ಅಂತ ಹೇಳ್ಕಾರ ನೋಟಿಸ್ ಹೊರಡಿಸೋಣ. ಬಿಡ್ತಾರೆ, ಎಲ್ಲರೂ ಬಿಡ್ತಾರೆ. ಸರ್ ತಮ್ಮ ಹೆಸರು? ಪ್ರಶಾಂತ್ ಹಿರೇಮಠ ಅಂತೇಳಿ. ಓಕೆ ಸರ್. ಸರ ನಮ್ಮಲ್ಲಿ ನೀರಿಂದು ಸಮಸ್ಯೆ ಭಾಳ ಆಗೈತೆ ಸರ್. ಈಗ ಬೇಸಿಗೆಲಿಂದ ಮೊದಲಾದರೂ ಹಿಂಗೈತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಟ ನೀರು ಬರೋದೂ ಇಲ್ಲ ರೀ. ಆಮೇಲೆ ಪ್ರತಿ ಒಂದು ಕೊಡ ನೀರು ತರಬೇಕಾದ್ರೂ ಪಾಳೆ ಹೆಚ್ಚೆಚ್ಚು ತರಬೇಕು. ನೀರಿನ ಸಪ್ಲೈಮೆಂಟು ಸರಿಯಾಗಿಲ್ಲ. ಇನ್ನೊಂದು ಚಿಕ್ಕನರಗುಂಡ DBTಲಿಂದ ಅವ್ರೊಂದು ಪ್ರಾಬ್ಲಮ್ ಗ್ರಾಮ ಪಂಚಾಯತಿ ಅವ್ರು ಏನು ಹೇಳ್ತಾರಂದ್ರೆ, ಒಂದು ದಿನಕ್ಕೆ 4 ಲಕ್ಷ ಲೀಟ್ರ್ ನೀರು ಬಿಡ್ತೇವೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದು ಸಂಗ್ರಹ ಆಗೋದು 2,80,000 ಲೀಟ್ರ್. ಹಂಗಾರೆ ಇನ್ನು 1,20,000 ಲೀಟ್ರ್ ಎಲ್ಲಿ ಹೋತಂತ ನಮ್ಮ ಪ್ರಶ್ನೆ. ಆಮೇಲೆ ಸರಿಯಾಗಿ ನೀರಿನ ಸಪ್ಲೈ ಇಲ್ಲ. ಈ ರೀತಿಯಾಗಿ ನಮ್ಮಲ್ಲಿ ಜಾನುವಾರುಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಕುಡಿ ನೀರಿಂದ. ಇದನ್ನು ತಕ್ಷಣದಲ್ಲಿ ಅಧಿಕಾರಿಗಳು ಏನು ಮಾಡ್ಬೇಕಂತಂದ್ರೆ ಎಚ್ಚೆತ್ಕೊಂಡು ನಮ್ಮ ಊರಿನ ಗ್ರಾಮದ ಸಮಸ್ಯೆಗಳನ್ನ ಬೇಗನೆ ಪರಿಹರಿಸ್ಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಏನಾರು ಹೇಳಿದ್ರೆ? ಮನವಿ ಕೊಟ್ಟಿದ್ದಾತ್ರಿ, ಸ್ಟ್ರೈಕ್ ಮಾಡಿದ್ದಾತು, ಹೇಳಿದ್ದಾತು, ಬರೀ ಸಬೂಬ ಕಾರಣ ಕೊಡ್ತಾರೆ. ಈ ಮೆಂಬರ್ ಬಾಡಿನೂ ಹಂಗೈತಿ, ತಾಲೂಕ್ ಪಂಚಾಯತಿ ಬಾಡಿನೂ ಹಂಗೈತಿ. MLA ಕೇಳಿದ್ರೆ ನಾವು ಸರಿ ಮಾಡ್ತೇವೆ ಅಂತ ಅವ್ರು ಅಂತಾರೆ. ಜಿಲ್ಲಾಡಳಿತದವರು ನಾವು ಎಲ್ಲ ಸರಿ ಮಾಡ್ತೇವೆ ಅಂತ ಅವರು ಅಂತಾರೆ. DC ಲೆವೆಲ್ ಮಟ್ಟನೂ ಹೋಗೈತೇವೆ. ಆದರೂ ಯಾರೂ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಭಾಳ ಸಮಸ್ಯೆ ಆಗೈತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ನಮ್ಗೆ ನೀರಿನ ವ್ಯವಸ್ಥೆ ಸರಿ ಮಾಡಬೇಕು. ನೀರು ಜೀವಜಲ. ನೀರಿಲ್ಲ ಅಂದ್ರೆ ಊಟ ಇಲ್ದ ಬದುಕ್ತಾನೆ ಮನುಷ್ಯ, ನೀರಿಲ್ದ ಬದುಕೋದಿಲ್ಲ. ಹಾಗಾಗಿ ನೀರಿನ ವ್ಯವಸ್ಥೆನ ತತ್ಕ್ಷಣದಲ್ಲಿ ಪೂರೈಸಬೇಕು. ಒಂದು ವೇಳೆ ಇವರು ಪೂರೈಸ್ತಾ ಇದ್ದಲ್ಲಿ ಮಹಿಳೆಯರು, ಗ್ರಾಮಸ್ಥರು ಎಲ್ಲರೂ ಕೂಡಿ ಉಗ್ರವಾದ ಹೋರಾಟ ಮಾಡಿ
ಗ್ರಾಮ ಪಂಚಾಯತಿ ಕಿಲಿ ಹಾಕ್ತೇವೆ. ಬೇಕಾದ ಅಧಿಕಾರಿಗಳು ಬಂದು ನಮ್ಮ ಗ್ರಾಮದ ಜನರಿಗೆ ಏನು ಶಿಕ್ಷೆ ಕೊಡ್ತಾರೆ ಕೊಡ್ಲಿ. ಹೌದಾ ಸರ್, ತಮ್ಮ ಹೆಸರು? ಬಸವರಾಜ್ ಕುರಿ ಅಂತ ಹೇಳಿ. ಓಕೆ ಸರ್. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಬನಹಟ್ಟಿ ಮತ್ತು ಮೂಗ್ನೂರು ಗ್ರಾಮಗಳಿಗೆ ಕಳೆದ 4-5 ವರ್ಷಗಳಿಂದ ಈ ಕುಡಿಯ ನೀರಿನ ಸಮಸ್ಯೆ ಆಗ್ತಾ ಇದೆ. ನಾನು ಕೂಡ ಏನು ಈ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಪತ್ರ ಮುಖೇನ ಸಂಪರ್ಕ ಮಾಡಿದರೂ ಕೂಡ ಇವರು ತಮ್ಮ ಬೇಜವಾಬ್ದಾರಿಯಿಂದ ಏನು ಕುಡಿಯುವ ನೀರಿಗೆ ಬಂದಿರತಕ್ಕಂಥ ಏನು ಅನುದಾನಗಳು ಸರಿಯಾದ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅವು ಸದ್ವಿನಿಯೋಗ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಬಯಸ್ತಾ ಇದ್ದೇನೆ ಈ ಸಂದರ್ಭದೊಳಗೆ. ಯಾಕಪ್ಪ ಅಂದರೆ ನರಗುಂದ ತಾಲೂಕಿನೊಳಗೆ ಒಟ್ಟು 13 ಗ್ರಾಮ ಪಂಚಾಯತಿಗಳಿದ್ದಾವೆ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ 12 ಗ್ರಾಮ ಪಂಚಾಯತಿಯಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಆದರೆ ಕೇವಲ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾನು ಹಲವಾರು ಬಾರಿ ಏನು ಅರ್ಜಿಗಳನ್ನು ಹಾಕಿ ಒಂದಿಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿದಾಗ ಇಲ್ಲಿ ಕುಡಿಯುವ ನೀರಿಗೆ ಬಂದಿರತಕ್ಕಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಆಗ್ತಾ ಇಲ್ಲ. ಉದಾಹರಣೆಗೆ ಈಗ JJM ಅಂತ ಹೇಳಿ ಇಡೀ ಭಾರತದಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ಕುಡಿಯುವ ನೀರಿಗಾಗಿ ಮನೆ ಮನೆಗೆ ಗಂಗೆ ಅಂತ ಹೇಳಿ ಸಾಕಷ್ಟು ಲಕ್ಷಾಂತರ ಕೋಟಿಗಳಲ್ಲಿ ಅನುದಾನ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿ ಮತ್ತು ಬನಹಟ್ಟಿ ಮತ್ತು ಮೂಗ್ನೂರು ಗ್ರಾಮಗಳಿಗೂ ಕೂಡ ಈ JJMಗೆ ಸಾಕಷ್ಟು ಅನುದಾನ ಬಿಡುಗಡೆ ಆಗಿದೆ. ಅದು ಎಷ್ಟು ಪ್ರಮಾಣದಲ್ಲಿ ಮನೆ ಮನೆಗೆ ಗಂಗೆ ಹಣ ಸದ್ವಿನಿಯೋಗ ಆಗಿದೆ ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರರಾಗಲಿ, ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ ಈ ಸಾರ್ವಜನಿಕರಿಗೆ ಉತ್ತರವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಹಲವಾರು ಬಾರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಇಲ್ಲಿ ನಮಗೆ ಏನಾಗ್ತಾ ಇದೆ ಸಮಸ್ಯೆಪ್ಪ ಅಂದರೆ 15ರಿಂದ 20 ದಿವಸಗಳವರೆಗೆ ನೀರು ಬರ್ತಾ ಇದೆ. ಈ ನೀರನ್ನು ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಸುಮಾರು ಸಾರ್ವಜನಿಕರು 5,000-10,000 ಬ್ಯಾರಲ್ಗಳನ್ನು ಸಂಗ್ರಹ ಮಾಡ್ಕೊತಾ ಇದ್ದಾರೆ ಮನೆಗಳ ಮುಂದೆ. ಇದರಿಂದ ಏನಾಗ್ತಾ ಇದೆ, ಜಾಸ್ತಿ ನೀರನ್ನು ಸಂಗ್ರಹ ಮಾಡಿದರೆ ಅದರಲ್ಲಿ ನೀರಿನಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೋಗಾದಿಗಳು ಕೂಡ ಹೆಚ್ಚತಕ್ಕಂಥ ಸಂದರ್ಭ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ದಯಮಾಡಿ ಈ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಎಷ್ಟೊಂದು ಬೇಜವಾಬ್ದಾರಿಯಿಂದ ವರದಿಯನ್ನು ಕೊಡ್ತಾರಪ್ಪ ಅಂತಂದರೆ, ಇಷ್ಟೆಲ್ಲ ಸಾರ್ವಜನಿಕರು 15 ದಿನಕ್ಕೆ 20 ದಿವಸಕ್ಕೊಮ್ಮೆ ನೀರು ಬರ್ತಾ ಇಲ್ಲ ಅಂತ ವರದಿ ಕೊಟ್ಟರು ಕೂಡ ಇವರು 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೀರು ಮೂಗ್ನೂರು ಗ್ರಾಮಕ್ಕೆ ಮತ್ತು ಬನಹಟ್ಟಿ ಗ್ರಾಮಕ್ಕೆ ಹಾಗೂ ಕುರ್ಲಗೇರಿ ಗ್ರಾಮಕ್ಕೆ ನಾವು ನೀರು ಸರಬರಾಜು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಕುಡಿಯುವ ನೀರಿನ ಇಲಾಖೆಯ ಅಧಿಕಾರಿಗಳಾದಂಥ ಅನಿಲ್ ಕುಮಾರ್ ಅಂತ ಒಬ್ಬ ಭ್ರಷ್ಟ ಇಂಜಿನಿಯರ್, ನಾನು ಈ ಮೂಲಕ ಹೇಳ್ತಾ ಇದ್ದೇನೆ, ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದಂಥ ಜಿಲ್ಲಾಧಿಕಾರಿಗಳಿಗೆ ತಪ್ಪು ವರದಿಯನ್ನು ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮೀಣ ಕುಡಿಯುವ ನೀರಿನ ಅಧಿಕಾರಿಗಳು ತಪ್ಪು ವರದಿಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಮಾತ್ರ ಈ ನೀರು ನಮ್ಮ ಬನಹಟ್ಟಿ ಮತ್ತು ಮೂಗ್ನೂರು ಗ್ರಾಮಗಳಿಗೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದೊಳಗೆ ಹೇಳಬಯಸ್ತಾ, ಇಡೀ ಬನಹಟ್ಟಿ ಮತ್ತು ಮೂಗ್ನೂರು ಹಾಗೂ ಕುರ್ಲಗೇರಿ ಗ್ರಾಮಗಳ ಸಾರ್ವಜನಿಕರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಕೂಡಲೇ ಈ ಸಮಸ್ಯೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕಳೆದ 3-4 ದಿನಗಳ ಹಿಂದ್ಗಡೆ ಇದರ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಮೀಟಿಂಗನ್ನು ಮಾಡಿದ್ದಾರೆ. ಆ ಕುಡಿಯುವ ನೀರಿನ ಏನಾದರೂ ಸಮಸ್ಯೆ ಆದರೆ ಆ ಜಿಲ್ಲಾಧಿಕಾರಿಗಳೇ ಹೊಣೆಗಾರರು ಅಂತಕ್ಕಂಥ ಉತ್ತರವನ್ನು ನೀಡಿದ್ದಾರೆ. ಈ ಸಮಸ್ಯೆಗೆ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನೇ ನಾವು ಹೊಣೆಗಾರನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸರ್, ತಮ್ಮ ಹೆಸರು? ವೀರನಗೌಡ ಮೂಗ್ನೂರು ಅಂತ.